ನಮಸ್ಕಾರ, ಅಶ್ವಮಂದಿರಕ್ಕೆ ಸ್ವಾಗತ. ನಾನು ಸಂತೋಷ್ ಕಶ್ಯಪ್. ಈ ಬಾರಿ ದೂರ್ವಾಷ್ಟಮಿ ಮತ್ತು ರಾಧಾ ಜಯಂತಿ, ರಾಧಾಷ್ಟಮಿ ಎರಡೂ ಕೂಡ ಬಹಳ ಪ್ರಶಸ್ತವಾದಂತಹ ದಿವಸ. ಒಂದೇ ದಿವಸ ಬಿದ್ದಿರುವಂಥದ್ದು ಬಹಳ ವೈಶಿಷ್ಟ್ಯಪೂರ್ಣವಾದಂಥದ್ದು. ಅಂದರೆ ನಾಳೆ ರಾಧೆ ಶ್ರೀಕೃಷ್ಣನ ಪ್ರಿಯ ಸಖಿಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲುವಂತಹ ರಾಧೆಯ ಹುಟ್ಟಿದ ದಿವಸ ರಾಧಾ ಜಯಂತಿ, ರಾಧಾಷ್ಟಮಿ, ಭಾದ್ರಪದ ಮಾಸದ ಅಷ್ಟಮಿಯ ದಿವಸ. ರಾಧೆಯ ಹುಟ್ಟಿದ ಜಾಗವಾದಂತಹ ಬರ್ಸಾನ, ಕೃಷ್ಣನ ಎರಡು ಜಾಗಗಳು ಮಥುರಾ ಮತ್ತು ವೃಂದಾವನದಲ್ಲಿ ಬಹಳ ಅದ್ಧೂರಿಯಾದಂತಹ ಆಚರಣೆ ಮಾಡುವಂಥ ಒಂದು ದಿವಸ ರಾಧಾಷ್ಟಮಿ. ಕೃಷ್ಣನ 16,000 ಪ್ರಿಯ ಸಖಿಯರಲ್ಲಿ ಪ್ರಪ್ರಥಮ ಸ್ಥಾನದಲ್ಲಿ ನಿಲ್ಲುವಂತಹ ರಾಧೆಯ ಜನ್ಮದಿನ. ಈ ರಾಧೆಯ ದೇವಸ್ಥಾನಗಳು ಎಲ್ಲಿದ್ದಾವೋ ಅಲ್ಲೆಲ್ಲವೂ ಕೂಡ ವರ್ಷ ಪೂರ್ತಿ ರಾಧೆಯ ಪಾದಗಳನ್ನು ಮುಚ್ಚಿರ್ತಾರೆ. ಆದರೆ ರಾಧಾಷ್ಟಮಿಯ ದಿವಸ ಮಾತ್ರ ರಾಧೆಯ ಪಾದಗಳು ಎಲ್ಲ ಭಕ್ತರಿಗೂ ಕೂಡ ದರ್ಶನಕ್ಕೆ ಅವಕಾಶವಿರುತ್ತೆ. ರಾಧೆಯ ಅನನ್ಯವಾದಂಥ ಭಕ್ತಿ, ಶ್ರೀಕೃಷ್ಣನನ್ನು ಒಲಿಸಿಕೊಂಡಂಥ ಪರಿ ಎಲ್ಲರಿಗೂ ಕೂಡ ಮಾದರಿ ಅಂಥ ಒಂದು ಭಕ್ತಿಯನ್ನು ನಾವೆಲ್ಲರೂ ಕೂಡ ಶ್ರೀಕೃಷ್ಣನೆಡೆಗೆ ರೂಢಿಸಿಕೊಳ್ಳೋಣ ಅನ್ನುವಂಥ ಒಂದು ವಿಚಾರ. ಇದರ ಜೊತೆಗೆ ದೂರ್ವಾಷ್ಟಮಿ ಅನ್ನುವಂಥದ್ದು ಈಸ್ಟ್ ಆಫ್ ಇಂಡಿಯಾ, ಅಂದರೆ ಪೂರ್ವ ಭಾರತ ಮತ್ತು ಪಶ್ಚಿಮ ಬಂಗಾಳದಲ್ಲಿರುವಂಥ ಒಂದು ಆಚರಣೆಯ ಪದ್ಧತಿ. ಅದರಲ್ಲೂ ಕೂಡ ಪ್ರಮುಖವಾಗಿ ಹೆಂಗಸರು, ಹೆಣ್ಣು ಮಕ್ಕಳು ಪಾರ್ವತಿಯ ಉಪಾಸನೆ ಮಾಡುವಂಥ ದಿವಸ. ದೂರ್ವ ಅಂದರೆ ಗರಿಕೆ ಹುಲ್ಲನ್ನು ಪಾರ್ವತಿ ದೇವಿಗೆ ಅರ್ಪಿಸಿ, ಅದರಲ್ಲೂ ಕೂಡ ಈ ಮದುವೆ ಆಗದೇ ಇರುವಂಥವರು ನಮಗೆ ಈ ಒಂದು ಕಲ್ಯಾಣ ಭಾಗ್ಯ ಸಿಗಲಿ ಅನ್ನುವಂಥ ಒಂದು ಬೇಡಿಕೆಯ ಜೊತೆಗೆ, ಮತ್ತು ಮದುವೆ ಆಗಿರುವಂತಹ ಹೆಂಗಸರು ತಮ್ಮ ಮಕ್ಕಳಿಗೆ ಶ್ರೇಯಸ್ಸಾಗಲಿ ಅನ್ನುವಂಥ ಒಂದು ಪ್ರಾರ್ಥನೆಯ ಜೊತೆಗೆ ಪಾರ್ವತಿಯನ್ನು ದೂರ್ವವನ್ನು ಸಮರ್ಪಿಸಿ ಆರಾಧಿಸುವಂಥ ಒಂದು ದಿವಸ. ಇದರ ಜೊತೆಗೆ ತಮಗೆಲ್ಲರಿಗೂ ಗೊತ್ತೇ ಇದೆ, ಇತ್ತೀಚೆಗಷ್ಟೇ ಗಣಪತಿ ಚತುರ್ಥಿ ಕೂಡ ಆಯಿತು. ಗಣಪತಿಗೆ ಬಹಳ ಅತ್ಯಂತ ಪ್ರಿಯವಾದಂಥದ್ದು ದೂರ್ವಾಗೆ. ಅಂದರೆ ಈ ಗರಿಕೆ ಹುಲ್ಲಿಗೆ ಯಾಕೆ ಇಷ್ಟೊಂದು ಪ್ರಾಶಸ್ತ್ಯ ಇದೆ ಅಂದರೆ, ಗರಿಕೆ ಹುಲ್ಲು ಅಂತ ಹೇಳಿದ್ರೆ ಶುದ್ಧತೆ ಮತ್ತು ಸಮೃದ್ಧಿಯ ಸಂಕೇತ, ಅದು ಹಸಿರು ಬಣ್ಣ. ಹೀಗಾಗಿ ಇದರ ಒಂದು ಪುರಾಣ ಅಥವಾ ಒಂದು ಪೂರ್ವವನ್ನು ನಾವು ನೋಡೋದು ಅಂತಾದರೆ, ಇದು ಹುಟ್ಟಿದ್ದಂಥದ್ದು ಸಮುದ್ರ ಮಂಥನದ ಕಾಲದಲ್ಲಿ ಮಹಾವಿಷ್ಣುವಿನ ಕೂದಲಿನಿಂದ ಹುಟ್ಟಿದ್ದಂಥದ್ದು ಗರಿಕೆ. ಇದರ ಜೊತೆಗೆ ಸಮುದ್ರ ಮಂಥನದ ಸಮಯದಲ್ಲೇ ಹುಟ್ಟಿದಂತಹ ಅಮೃತ ಏನು ಹುಟ್ಟುತ್ತಲ್ಲ, ಅಮೃತ ಕುಂಭ, ಆ ಅಮೃತ ಕುಂಭವನ್ನು ಇದೇ ದೂರ್ವ ಗರಿಕೆಯ ಒಂದು ಸಿಂಬಿಯಲ್ಲಿ ಇಡಲಾಗುತ್ತೆ. ಹೀಗಾಗಿ ಅದಕ್ಕೆ ಬಹಳಷ್ಟು ಮಹತ್ವವಿದೆ. ಜೊತೆಗೆ ವಿಘ್ನೇಶ್ವರ, ಅನಲಾಸುರ ಅನ್ನುವಂಥ ಒಬ್ಬ ರಾಕ್ಷಸನ ಸಂಹಾರ ಮಾಡಲಾಗುತ್ತೆ ಗಣಪತಿಯ ಕಡೆಯಿಂದ. ಅನಲ ಅಂದರೆ ಬೆಂಕಿ ಅಂತ, ಅನಲಾಸುರ ಅಂದರೆ ಬೆಂಕಿಯನ್ನು ಉಗುಳುವಂತಹ ರಾಕ್ಷಸ. ಈತನನ್ನು ನುಂಗುವಂಥ ಪರಿಯಲ್ಲಿ ಗಣೇಶ ಆತನ ಸಂಹಾರವನ್ನು ಮಾಡ್ತಾನೆ. ಆತ ಒಳಗೆ ಹೋದ ನಂತರವೂ ಕೂಡ ಗಣೇಶನ ಹೊಟ್ಟೆಯ ಒಳಗೆ ಬೆಂಕಿಯನ್ನು ಉಗುಳುವಂಥ ಕೆಲಸ ಮಾಡಿ ಗಣೇಶನಿಗೆ ಆ ಬಾಧೆಯನ್ನು ತಾಳೋದಕ್ಕಾಗೋದಿಲ್ಲ. ಹೀಗಾಗಿ ಆತ ಒದ್ದಾಡುವಂಥ ಒಂದು ಸ್ಥಿತಿಯಲ್ಲಿ ದೇವಾನುದೇವತೆಗಳು ಈ ಗರಿಕೆ ಹುಲ್ಲನ್ನು ತೆಗೆದುಕೊಂಡು ಬಂದು ಗಣೇಶನ ತಲೆಯ ಮೇಲೆ ಇಡುವಂತಹ ಕೆಲಸವನ್ನು ಮಾಡ್ತಾರೆ. ಆ ಗರಿಕೆ ದೂರ್ವಾದ ಪ್ರಭಾವದಿಂದ ಗಣೇಶನ ಹೊಟ್ಟೆಯ ಒಳಗೆ ಬರ್ತಿದ್ದಂತಹ ಬೆಂಕಿ ನಾಶ ಆಗುತ್ತೆ, ಆತನ ರಾಕ್ಷಸನ ಒಂದು ಸಂಹಾರ ಕೂಡ ಆಗುತ್ತೆ. ಹೀಗಾಗಿ ಗಣೇಶನಿಗೂ ಕೂಡ ಅತ್ಯಂತ ಪ್ರಿಯವಾದಂಥದ್ದು ಈ ದೂರ್ವಾಷ್ಟಮಿಯ ದಿವಸ ಗಣೇಶ ಮತ್ತು ಪಾರ್ವತಿಯರಿಗೆ ಎಲ್ಲರೂ ಕೂಡ ಅಂದರೆ ಗರಿಕೆ ಹುಲ್ಲನ್ನು ಸಮರ್ಪಣೆ ಮಾಡಿ, ಜೊತೆಗೆ ರಾಧಾಷ್ಟಮಿಯೂ ಆದಂತಹ ಕಾರಣಕ್ಕೆ ಎಲ್ಲರೂ ಕೂಡ ರಾಧೆಯ ಆರಾಧನೆಯನ್ನು ಮಾಡಿ ಅಂತ ಕೂಡ ಹೇಳ್ತಾ ಇದ್ದೇನೆ. ಇದಾಗಿತ್ತು ಹೊತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವಮಂದಿರ.